ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಂಜನಾ ಅವರಿಂದ ಭಾಷಣ ಇಂಟರ್ನೆಟ್ ಮತ್ತು ಗೇಮಿಂಗ್ ವ್ಯಸನ. ಇಂಟರ್ನೆಟ್ ವ್ಯಸನ ಇಂಟರ್ನೆಟ್ನ ಅತಿಯಾದ ಮತ್ತು ಕಡ್ಡಾಯ ಬಳಕೆಯಿಂದ ನಿರೂಪಿಸಲ್ಪಟ್ಟ ನಡವಳಿಕೆಯ ಅಸ್ವಸ್ಥತೆಯನ್ನು ಸೂಚಿಸುತ್ತದೆ. ಇದು ವ್ಯಕ್ತಿಯ ಜೀವನದ ವಿವಿಧ ಅಂಶಗಳಲ್ಲಿ ನಕಾರಾತ್ಮಕ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಇಂಟರ್ನೆಟ್ ವ್ಯಸನಿಯಾಗಿರುವ ವ್ಯಕ್ತಿಯು ಸದಾ ಇಂಟರ್ನೆಟ್ ಬಳಕೆಯ ಮೇಲೆ ಅವಲಂಬಿತನಾಗುತ್ತಾನೆ. ಈ ವ್ಯಸನಕಾರಿ ನಡವಳಿಕೆಯು ಸಾಮಾಜಿಕ ಮಾಧ್ಯಮದ ಅತಿಯಾದ ಬಳಕೆ, ಆನ್ಲೈನ್ ಗೇಮಿಂಗ್, ಜೂಜಾಟ, ಶಾಪಿಂಗ್, ಸ್ಟ್ರೀಮಿಂಗ್ ಮತ್ತು ಇತರ ಆನ್ಲೈನ್ ಚಟುವಟಿಕೆಗಳಂತಹ ವಿವಿಧ ರೂಪಗಳಲ್ಲಿ ಪ್ರಕಟವಾಗಬಹುದು. ಇಂಟರ್ನೆಟ್ ವ್ಯಸನಕ್ಕೊಳಗಾಗಿರುವ ವ್ಯಕ್ತಿಗಳು ತಮ್ಮ ಆನ್ಲೈನ್ ಬಳಕೆಯನ್ನು ನಿಯಂತ್ರಿಸಲು ಕಷ್ಟಪಡುತ್ತಾರೆ. ಇದು ಜವಾಬ್ದಾರಿಗಳ ನಿರ್ಲಕ್ಷ್ಯ, ಸಂಬಂಧಗಳ ತೊಂದರೆ, ಉತ್ಪಾದಕತೆ ಮತ್ತು ಯೋಗಕ್ಷೇಮವನ್ನು ಕಡಿಮೆ ಮಾಡುತ್ತದೆ. ಇಂಟರ್ನೆಟ್ ವ್ಯಸನವು ಕಳಪೆ ಶೈಕ್ಷಣಿಕ ಕಾರ್ಯಕ್ಷಮತೆ, ಹಾನಿಕಾರಕ ವ್ಯಕ್ತಿತ್ವ ಪರಿಣಾಮಗಳು, ಆತಂಕ ಮತ್ತು ಖಿನ್ನತೆ ಸೇರಿದಂತೆ ಅನೇಕ ನಕಾರಾತ್ಮಕ ಸಾಮಾಜಿಕ ಮತ್ತು ಆರೋಗ್ಯ ಫಲಿತಾಂಶಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಇಂಟರ್ನೆಟ್ ವ್ಯಸನದ ಅತ್ಯುತ್ತಮ ದಾಖಲಿತ ಪುರಾವೆಯೆಂದರೆ ಸಮಯ ಅಡಚಣೆ. ಇದು ತರುವಾಯ ಶೈಕ್ಷಣಿಕ, ವೃತ್ತಿಪರ ಕಾರ್ಯಕ್ಷಮತೆ ಮತ್ತು ದೈನಂದಿನ ದಿನಚರಿಗಳನ್ನು ಒಳಗೊಂಡಂತೆ ನಿಯಮಿತ ಸಾಮಾಜಿಕ ಜೀವನದಲ್ಲಿ ಹಸ್ತಕ್ಷೇಪಕ್ಕೆ ಕಾರಣವಾಗುತ್ತದೆ. ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿ, ಭಾವನಾತ್ಮಕ ಸ್ಥಿತಿ ಹಾಗೂ ಅವರ ಪಾಂಡಿತ್ಯಪೂರ್ಣ ಔದ್ಯೋಗಿಕ ಮತ್ತು ಸಾಮಾಜಿಕ ಸಂವಹನಗಳನ್ನು ಒಳಗೊಂಡಿರುವ ಮಾನಸಿಕ ಸ್ಥಿತಿಯು ಇಂಟರ್ನೆಟ್ನ ಅತಿಯಾದ ಬಳಕೆಯಿಂದ ದುರ್ಬಲಗೊಂಡಾಗ ಒಬ್ಬ ವ್ಯಕ್ತಿಯು ವ್ಯಸನಿಯಾಗುತ್ತಾನೆ ಎಂದು ಕೀತ್ ಡಬ್ಲ್ಯೂ ಬಿಯರ್ಡ್ ಹೇಳುತ್ತಾರೆ. ದೈಹಿಕ ಲಕ್ಷಣಗಳು: ನಿದ್ರೆಯ ಕೊರತೆ, ವ್ಯಾಯಾಮದ ನಷ್ಟ ಮತ್ತು ದುರ್ಬಲಗೊಂಡ ರೋಗನಿರೋಧಕ ಶಕ್ತಿ ದೈಹಿಕ ಲಕ್ಷಣಗಳಲ್ಲಿ ಸೇರಿವೆ. ಹೆಚ್ಚುವರಿಯಾಗಿ IAD ಅಂದರೆ ಇಂಟರ್ನೆಟ್ ಅಡಿಕ್ಷನ್ ಡಿಸಾರ್ಡರ್ನಿಂದ ಹೋರಾಡುವವರಿಗೆ ತಲೆನೋವು, ಕಣ್ಣು ಮತ್ತು ಬೆನ್ನು ನೋವು ಸಾಮಾನ್ಯವಾಗಿದೆ. ವ್ಯಕ್ತಿಯು ತಂತ್ರಜ್ಞಾನದಿಂದ ದೂರವಿದ್ದಾಗ ಹಿಂತೆಗೆದುಕೊಳ್ಳುವಿಕೆಯ ಲಕ್ಷಣಗಳಲ್ಲಿ ಆಂದೋಲನ, ಖಿನ್ನತೆ, ಕೋಪ ಮತ್ತು ಆತಂಕ ಸೇರಿವೆ. ಈ ಮಾನಸಿಕ ಲಕ್ಷಣಗಳು ತ್ವರಿತ ಹೃದಯ ಬಡಿತ, ಉದ್ವಿಗ್ನ ಭುಜಗಳು ಮತ್ತು ಉಸಿರಾಟದ ತೊಂದರೆಯಂತಹ ದೈಹಿಕ ಲಕ್ಷಣಗಳಾಗಿಯೂ ಬದಲಾಗಬಹುದು. ವಿಡಿಯೋ ಗೇಮ್ ವ್ಯಸನ ಇಂಟರ್ನೆಟ್ ಗೇಮಿಂಗ್ ಡಿಸಾರ್ಡರ್ ಗೇಮಿಂಗ್ ಅಭ್ಯಾಸಗಳ ಮೇಲಿನ ನಿಯಂತ್ರಣದಲ್ಲಿ ತೀವ್ರ ಇಳಿಕೆಯಿಂದ ನಿರೂಪಿಸಲ್ಪಟ್ಟಿದೆ. ಇದು ವೈಯಕ್ತಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಜವಾಬ್ದಾರಿಗಳನ್ನು ಒಳಗೊಂಡಂತೆ ದೈನಂದಿನ ಕಾರ್ಯಚಟುವಟಿಕೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಲಕ್ಷಾಂತರ ಜನರು ವಿಡಿಯೋ ಗೇಮ್ಗಳನ್ನು ಆಡುತ್ತಾರೆ, ಆದರೆ ಕೇವಲ ಒಂದು ಸಣ್ಣ ಶೇಕಡಾವಾರು ಜನರು ಮಾತ್ರ ವಿಡಿಯೋ ಗೇಮ್ ವ್ಯಸನವನ್ನು ಬೆಳೆಸಿಕೊಳ್ಳುತ್ತಾರೆ. ಇಂಟರ್ನೆಟ್ ಮತ್ತು ವಿಡಿಯೋ ಗೇಮಿಂಗ್ ವ್ಯಸನವನ್ನು ವ್ಯಸನ ಅಥವಾ ಮಾನಸಿಕ ಅಸ್ವಸ್ಥತೆ ಎಂದು ವರ್ಗೀಕರಿಸಬೇಕೇ ಎಂಬುದು ಸಂಶೋಧಕರಲ್ಲಿ ಚರ್ಚೆಯಾಗಿದೆ. ಅನೇಕ ಸಂಶೋಧಕರು ವಿಡಿಯೋ ಗೇಮ್ ವ್ಯಸನವನ್ನು ಜೂಜಿನ ಅಸ್ವಸ್ಥತೆಯಂತೆಯೇ ವರ್ತನೆಯ ವ್ಯಸನವೆಂದು ಪರಿಗಣಿಸುತ್ತಾರೆ. ಇದರಲ್ಲಿ ಗೆಲ್ಲುವ ಆತುರವು ಆಟವಾಡಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಇನ್ನು ಕೆಲವರು ಜೂಜಾಟಕ್ಕೆ ಈ ಹೋಲಿಕೆ ದೋಷಪೂರಿತವಾಗಿದೆ ಎಂದು ಭಾವಿಸುತ್ತಾರೆ, ಏಕೆಂದರೆ ವಿಡಿಯೋ ಗೇಮ್ಗಳನ್ನು ಆಡುವುದರಿಂದ ಆರ್ಥಿಕ ಅಥವಾ ವಸ್ತು ನಷ್ಟಗಳು ಉಂಟಾಗದಿರಬಹುದು. ಈ ಚರ್ಚೆ ಏನೇ ಇರಲಿ, ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆಯನ್ನು ಋಣಾತ್ಮಕವಾಗಿ ಪರಿಣಾಮ ಬೀರುವ ಯಾವುದೇ ಚಟುವಟಿಕೆ ಅಥವಾ ಅಭ್ಯಾಸವು ಮಾನಸಿಕ, ಸಾಮಾಜಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ವಿಡಿಯೋ ಗೇಮ್ ಅಭ್ಯಾಸಗಳು ನಿಮ್ಮ ಜೀವನವನ್ನು ಆಕ್ರಮಿಸಿಕೊಳ್ಳುತ್ತಿವೆ ಎಂದು ನೀವು ಭಾವಿಸಿದರೆ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ಮುಖ್ಯ. ವಿಡಿಯೋ ಗೇಮ್ ಅಥವಾ ಗೇಮಿಂಗ್ ವ್ಯಸನವು ಮಕ್ಕಳು, ಹದಿಹರೆಯದವರು ಮತ್ತು ವಯಸ್ಕರ ಮೇಲೆ ಪರಿಣಾಮ ಬೀರಬಹುದು. ಚಿಹ್ನೆಗಳು ಮತ್ತು ಲಕ್ಷಣಗಳು: ಅತಿಯಾದ ವಿಡಿಯೋ ಗೇಮ್ ಆಡುವುದರಿಂದ ಶಾಲೆ, ಕೆಲಸ ಅಥವಾ ಮನೆಯ ಮೇಲೆ ಜವಾಬ್ದಾರಿಗಳಲ್ಲಿ ಕಳಪೆ ಪ್ರದರ್ಶನ, ಆಟಗಳನ್ನು ನಿಲ್ಲಿಸಿದಾಗ ಅಥವಾ ಆಟವಾಡಲು ಸಾಧ್ಯವಾಗದಿದ್ದಾಗ ದುಃಖ, ಆತಂಕ ಅಥವಾ ಕಿರಿಕಿರಿಯಂತಹ ಹಿಂತೆಗೆದುಕೊಳ್ಳುವ ಲಕ್ಷಣಗಳು, ಗೇಮಿಂಗ್ ಕಾರಣದಿಂದಾಗಿ ಹಿಂದೆ ಆನಂದಿಸುತ್ತಿದ್ದ ಇತರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸಂಬಂಧಗಳನ್ನು ತ್ಯಜಿಸುವುದು. ವಿಡಿಯೋ ಗೇಮ್ಗಳನ್ನು ಆಡಲು ಎಷ್ಟು ಸಮಯ ಕಳೆಯುತ್ತೇವೆ ಎಂಬುದರ ಕುರಿತು ಕುಟುಂಬದ ಸದಸ್ಯರಿಗೆ ಅಥವಾ ಇತರರಿಗೆ ಸುಳ್ಳು ಹೇಳುವುದು. ಅತಿಯಾದ ವಿಡಿಯೋ ಗೇಮ್ನಿಂದಾಗಿ ವೈಯಕ್ತಿಕ ನೈರ್ಮಲ್ಯ ಅಥವಾ ಅಂದಗೊಳಿಸುವಿಕೆಯಲ್ಲಿ ಕುಸಿತ,
ಕೆಲಸ ಅಥವಾ ಶಾಲೆಯಲ್ಲಿ ಒತ್ತಡದ ಸಂದರ್ಭಗಳಿಂದ ಪಾರಾಗಲು ಅಥವಾ ಮನೆಯಲ್ಲಿ ಘರ್ಷಣೆಯನ್ನು ತಪ್ಪಿಸಲು ವಿಡಿಯೋ ಗೇಮ್ಗಳನ್ನು ಬಳಸುವುದು. ಅಪರಾಧ ಅಥವಾ ಹತಾಶೆಯಂತಹ ನಕಾರಾತ್ಮಕ ಮನಸ್ಥಿತಿಗಳನ್ನು ನಿವಾರಿಸಲು ವಿಡಿಯೋ ಗೇಮ್ಗಳನ್ನು ಬಳಸುವುದು. ವಿಡಿಯೋ ಗೇಮ್ ವ್ಯಸನಕ್ಕೆ ನಿಖರವಾದ ಕಾರಣ ಮತ್ತು ವಿಡಿಯೋ ಗೇಮ್ಗಳ ವ್ಯಸನಕಾರಿ ಗುಣಗಳನ್ನು ನಿರ್ಧರಿಸಲು ಸಂಶೋಧಕರು ಇನ್ನೂ ಪ್ರಯತ್ನಿಸುತ್ತಿದ್ದಾರೆ. ಇಲ್ಲಿಯವರೆಗೆ ಸಂಶೋಧಕರು ವಿಡಿಯೋ ಗೇಮ್ಗಳನ್ನು ಆಡುವ ಮತ್ತು ಗೆಲ್ಲುವ ಪ್ರಕ್ರಿಯೆಯು ಡೋಪಮೈನ್ ಎಂಬ ಹಾರ್ಮೋನಿನ ಬಿಡುಗಡೆಯನ್ನು ಪ್ರಚೋದಿಸಬಹುದು ಎಂದು ಭಾವಿಸುತ್ತಾರೆ. ಡೋಪಮೈನ್ ಮಿದುಳಿನ ರಾಸಾಯನಿಕ ನರಪ್ರೇಕ್ಷಕ ಆಗಿದ್ದು, ಇದು ಆನಂದದಾಯಕ ಪ್ರತಿಫಲ ಮತ್ತು ಪ್ರೇರಣೆ ಸೇರಿದಂತೆ ಹಲವಾರು ದೈಹಿಕ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಡಿಯೋ ಗೇಮ್ ವ್ಯಸನ ರೋಗ ನಿರ್ಣಯ ಮಾಡಲು ನಿಮ್ಮ ಆರೋಗ್ಯ ರಕ್ಷಣೆ ನೀಡುಗರು ನಿಮ್ಮನ್ನು ಮನಃಶಾಸ್ತ್ರಜ್ಞ ಅಥವಾ ಮನೋವೈದ್ಯರಂತಹ ಮಾನಸಿಕ ಆರೋಗ್ಯ ವೃತ್ತಿಪರರ ಬಳಿಗೆ ಉಲ್ಲೇಖಿಸಬಹುದು. ಮಾನಸಿಕ ಅಸ್ವಸ್ಥತೆಯನ್ನು ಪತ್ತೆಹಚ್ಚಲು ಮಾನಸಿಕ ಆರೋಗ್ಯ ವೃತ್ತಿಪರರು ಅಮೆರಿಕನ್ ಸೈಕ್ಯಾಟ್ರಿಕ್ ಅಸೋಸಿಯೇಷನ್ನ ಡಯಾಗ್ನೋಸ್ಟಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುಯಲ್ ಆಫ್ ಮೆಂಟಲ್ ಡಿಸಾರ್ಡರ್ಸ್ ಅನ್ನು ಬಳಸುತ್ತಾರೆ. ಇದು ಇಂಟರ್ನೆಟ್ ಗೇಮಿಂಗ್ ಅಸ್ವಸ್ಥತೆಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ವಿಡಿಯೋ ಗೇಮ್ ವ್ಯಸನಕ್ಕೆ ಮುಖ್ಯ ಚಿಕಿತ್ಸಾ ಆಯ್ಕೆಯೆಂದರೆ ಟಾಕ್ ಥೆರಪಿ, ಅಂದರೆ ಸೈಕೋಥೆರಪಿ. ಮಾನಸಿಕ ಚಿಕಿತ್ಸೆಯು ವಿವಿಧ ಚಿಕಿತ್ಸಾ ತಂತ್ರಗಳಿಗೆ ಒಂದು ಪದವಾಗಿದ್ದು, ಇದು ನಿಮ್ಮನ್ನು ತೊಂದರೆಗೊಳಿಸುವ ಭಾವನೆಗಳು, ಆಲೋಚನೆಗಳು ಮತ್ತು ನಡವಳಿಕೆಗಳನ್ನು ಗುರುತಿಸಲು ಮತ್ತು ಬದಲಾಯಿಸಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಮಾನಸಿಕ ಆರೋಗ್ಯ ವೃತ್ತಿಪರರೊಂದಿಗೆ ಕೆಲಸ ಮಾಡುವುದರಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಬೆಂಬಲ, ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ಒದಗಿಸಬಹುದು. ವಯಸ್ಸಾದ ಜನರು ಮತ್ತು ಮಹಿಳೆಯರಿಗಿಂತ ಕ್ರಮವಾಗಿ ಕಿರಿಯ ಜನರು ಮತ್ತು ಪುರುಷರು ಗೇಮಿಂಗ್ ಅಸ್ವಸ್ಥತೆಯನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚು. ಗೇಮರ್ನ ಸರಾಸರಿ ವಯಸ್ಸು 30 ವರ್ಷಗಳು ಮತ್ತು 32% ಆಟಗಾರರು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಎಂದು ಸಂಶೋಧನೆ ತೋರಿಸುತ್ತದೆ. ಹದಿಹರೆಯದವರು ಕಾಲಾನಂತರದಲ್ಲಿ ವಯಸ್ಕರಿಗಿಂತ ವಿಡಿಯೋ ಗೇಮ್ ಅಸ್ವಸ್ಥತೆಯನ್ನು ಉಳಿಸಿಕೊಳ್ಳುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ವ್ಯಸನಕಾರಿ ಗುಣಲಕ್ಷಣಗಳಿಗಾಗಿ ಮತ್ತು ವಿಕೃತವನ್ನು ಉಂಟು ಮಾಡುವುದಕ್ಕಾಗಿ ಆಟವನ್ನು ನಿಷೇಧಿಸುವ ಪ್ರಯತ್ನದಲ್ಲಿ ಸ್ಪೇಸ್ ಇನ್ವೇಡರ್ಸ್ ಮಸೂದೆಯನ್ನು ನಿಯಂತ್ರಿಸಿ ಎಂಬ ಮಸೂದೆಯನ್ನು ರಚಿಸಿದರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಆಟಗಾರರನ್ನು ನಿಲ್ಲಿಸಲು ಮತ್ತು ಸೂಕ್ತ ದೈಹಿಕ ವ್ಯಾಯಾಮ ಮಾಡಲು ಪ್ರೇರೇಪಿಸಲಾಗುತ್ತದೆ. ಅವರು ಮುಂದುವರಿದರೆ ಅವರ ಇನ್ಗೇಮ್ ಪಾಯಿಂಟ್ಗಳನ್ನು ಅರ್ಧದಲ್ಲಿ ಕತ್ತರಿಸಲಾಗುತ್ತದೆ. 5 ಗಂಟೆಗಳ ನಂತರ ಅವರ ಎಲ್ಲ ಪಾಯಿಂಟ್ಗಳನ್ನು ಸ್ವಯಂಚಾಲಿತವಾಗಿ ಅಳಿಸಲ್ಪಡುತ್ತವೆ. 2011ರಲ್ಲಿ ದಕ್ಷಿಣ ಕೊರಿಯಾದ ಸರ್ಕಾರವು ಶಟ್ಡೌನ್ ಕಾನೂನು ಅಥವಾ ಸಿಂಡ್ರೆಲ್ಲಾ ಕಾನೂನು ಎಂದು ಕರೆಯಲ್ಪಡುವ ಕಾನೂನನ್ನು ಜಾರಿಗೆ ತಂದಿತು. ಇದು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬೆಳಿಗ್ಗೆ 12ರಿಂದ ಬೆಳಿಗ್ಗೆ 6ರವರೆಗೆ ಆನ್ಲೈನ್ ವಿಡಿಯೋ ಗೇಮ್ಗಳನ್ನು ಆಡುವುದನ್ನು ನಿಷೇಧಿಸುತ್ತದೆ. ನಂತರ ಸರ್ಕಾರವು 3 ರೀತಿಯ ಪ್ರಮುಖ ನೀತಿಗಳನ್ನು ಜಾರಿಗೆ ತಂದವು. ವಿಡಿಯೋ ಗೇಮ್ಗಳ ಲಭ್ಯತೆಯನ್ನು ಸೀಮಿತಗೊಳಿಸುವುದು, ಅಪಾಯಗಳು ಮತ್ತು ಹಾನಿಯನ್ನು ಕಡಿಮೆ ಮಾಡುವುದು, ಗೇಮರುಗಳಿಗಾಗಿ ವ್ಯಸನ ಸಹಾಯ ಸೇವೆಗಳನ್ನು ಒದಗಿಸುವುದು. ಗೇಮಿಂಗ್ ವ್ಯಸನವು ಆಟಗಾರರಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಾವಿಗೆ ಕಾರಣವಾಗಬಹುದು. ಸಾವಿನ ಕಾರಣಗಳು ಹೆಚ್ಚಿನ ಸಮಯದವರೆಗೆ ಆಟಗಳನ್ನು ಆಡುವುದರಿಂದ ಬಳಲಿಕೆಯಿಂದ ಉಂಟಾಗುತ್ತದೆ. ಇದು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಅಥವಾ ಒಬ್ಬರ ಭಾವನೆಗಳು ಮತ್ತು ನಡವಳಿಕೆಯ ಮಾದರಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಇಂಟರ್ನೆಟ್ ಮತ್ತು ಗೇಮಿಂಗ್ ವ್ಯಸನ ಎರಡೂ ತೀವ್ರ ಪರಿಣಾಮಗಳನ್ನು ಬೀರಬಹುದು. ಶೈಕ್ಷಣಿಕ ಕಾರ್ಯಕ್ಷಮತೆ, ಸಾಮಾಜಿಕ ಸಂವಹನ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇಂಟರ್ನೆಟ್ ಮತ್ತು ಗೇಮಿಂಗ್ ಪ್ರಯೋಜನಗಳನ್ನು ನೀಡುತ್ತವೆಯಾದರೂ ಅತಿಯಾದ ಬಳಕೆಯು ಆತಂಕ, ಖಿನ್ನತೆ ಮತ್ತು ಆರೋಗ್ಯಕರ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಲ್ಲಿ ತೊಂದರೆಗಳಂತಹ ನಕಾರಾತ್ಮಕ ಪರಿಣಾಮಗಳಿಗೆ ಕಾರಣವಾಗಬಹುದು. ಈ ಸಮಸ್ಯೆಯನ್ನು ಪರಿಹರಿಸಲು ವೈಯಕ್ತಿಕ ಅರಿವು, ಕುಟುಂಬ ಬೆಂಬಲ ಮತ್ತು ಅಗತ್ಯವಿದ್ದಾಗ ವೃತ್ತಿಪರ ಹಸ್ತಕ್ಷೇಪ ಸೇರಿದಂತೆ ಬಹುಮುಖಿ ವಿಧಾನದ ಅಗತ್ಯವಿದೆ. ಕೇಳುಗರೆ, ಇದುವರೆಗೆ ಇಂಟರ್ನೆಟ್ ಮತ್ತು ಗೇಮಿಂಗ್ ವ್ಯಸನ ಈ ಕುರಿತಾಗಿ ಮಾತನಾಡಿದವರು ಸಂಜನಾ ಅವರು. ಇನ್ನು ಮುಂದೆ ಕೇಳಿ ಸಣ್ಣ ಕಥೆ ಸಂಧ್ಯಾ ಎನ್ ಮಣಿನಾಲ್ಕುರು ಅವರಿಂದ. ಕಥೆಯ ಶೀರ್ಷಿಕೆ ಉದಯರಾಗ. ಮುಂಜಾನೆ ಸರಿಯುತ್ತಿದ್ದಂತೆ ನದಿ ಸೆರಗಿನ ಮೇಲಿರುವ ಮಾವು ಹಲಸುಗಳ
ಸಾಲು ಮರಗಳಿಂದ ಬಯಲು ಮಜ್ಜಲು ಬೆಟ್ಟ ಗದ್ದೆಗಳ ಮೇಲೇರಿ ಕೆರೆ ತೋಡು ಬೈಲಾರೆಗಳನ್ನೆಲ್ಲ ಸುತ್ತಾಡಿ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ಮನೆಯಲ್ಲಿ ಮಾಡಿಟ್ಟಿರುವಂತಹ ಅಡುಗೆ ತಂಗಳಾಗುತ್ತಿತ್ತು. ತಮ್ಮ ತೋಟದಲ್ಲಿಯೇ ಕೆಲಸ ಮಾಡುತ್ತಾ ಶಾಮಣ್ಣರ ಶಿವಹಳ್ಳಿಯ ಪುಟ್ಟ ಸಂಸಾರ ಸಾಗುತ್ತಿತ್ತು. ಶಿವಹಳ್ಳಿಯ ಜನಕ್ಕೆ ಶಾಮಣ್ಣನವರು ಅತ್ಯಂತ ಆಪ್ತರಾಗಿ ಸಣ್ಣ ನಡತೆ, ಸಣ್ಣ ಮಾತು, ಸಣ್ಣ ಮನಸ್ಸು ಕಂಡರೆ ಉರಿದು ಬೀಳುವ ಸ್ವಭಾವ ಶಾಮಣ್ಣನವರದ್ದು. ದೇಶಕ್ಕೆಲ್ಲ ಬಂದ ದೊಡ್ಡ ಬರ ಶಿವಹಳ್ಳಿಗೂ ಕಾಲಿಕ್ಕಿತ್ತು. ಜನರು ಕಂಗಲಾದರು. ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಒಂದು ಹಿಡಿ ಅಕ್ಕಿ ಇಲ್ಲ. ತನ್ನಲ್ಲಿ ಇದ್ದಂತಹದನ್ನು ನೀಡುವ ಮನಸ್ಸು ಶಾಮಣ್ಣನವರದ್ದು. ಆದರೆ ಈ ಸಮಯದಲ್ಲಿ ಎಷ್ಟೋ ಯೋಚನೆ ಮಾಡಿದರೂ ಬದುಕಲು ಯಾವ ದಾರಿ ಉಳಿದಿರಲಿಲ್ಲ. ಶಾಮರ ಮನಸ್ಸು ಮತ್ತು ಔದಾರ್ಯಕ್ಕೆ ಅವರ ಮನೆಯೇ ಸಾಕ್ಷಿಯಾಗಿತ್ತು. ಹಿಂದಿನ ಕಾಲದ ಮನೆ ದೊಡ್ಡ ಜಗಲಿ. ಜಗಲಿಯ ಆ ಕಡೆ ಈ ಕಡೆ 3 ಕೋಣೆಗಳು. ಈ ಮನೆಯ ಭಾರವನ್ನು ಮರದಿಂದ ಮಾಡಿದಂತಹ 10 ಕಂಬಗಳು ಮನೆಯನ್ನು ಹೊತ್ತಿದ್ದವು. ಹಿಂದೆ ಅಡುಗೆ ಊಟ ಮನೆಗಳು. ಮನೆಯವರಾಗಿದ್ದವರು ಶಾಮಣ್ಣನವರ ತಾಯಿ ಕಮಲಮ್ಮ, ಹೆಂಡತಿ ಪ್ರತಿಮಾ ಹಾಗೂ ಮಕ್ಕಳು ಗಾಯತ್ರಿ ಮತ್ತು ಸುಮಿತ್ರ. ಸಕಲ ಸೌಭಾಗ್ಯ ಸಂಪತ್ತುಗಳಿದ್ದರೂ ಶಾಮಣ್ಣನವರಿಗೆ ಬಂದ ಬರದಿಂದ ಪಾರಾಗಲು ಕಷ್ಟಕರವಾಯಿತು. ಬಂದಂತಹ ಕಷ್ಟದಿಂದ ಪಾರಾಗಲು ಶಾಮಣ್ಣನವರು ಯೋಚಿಸಿ ಸಮಯ ನೋಡಿ ಮನಸ್ಸು ಮಾಡಿ ಮನೆಯನ್ನು ಮಾರಿದರು. ಶಿವಹಳ್ಳಿಯಲ್ಲಿ ನೆಲೆಸಿದ್ದಂತಹ ಪುಟ್ಟ ಸಂಸಾರ ಹಳ್ಳಿಯನ್ನು ಬಿಟ್ಟು ಬರಲು ಮನಸ್ಸಿಲ್ಲದ ಮನಸ್ಸಿನಿಂದ ಬಿಟ್ಟು ಬಂದು ಕೃಷ್ಣಹಳ್ಳಿಯಲ್ಲಿ ನೆಲೆಯನ್ನು ಕಂಡುಕೊಳ್ಳುತ್ತಾರೆ. ಈ ಕೃಷ್ಣಹಳ್ಳಿಯೂ ಕೂಡ ಒಂದು ಹಳ್ಳಿ. ಆದರೆ ಶಿವಹಳ್ಳಿಯಲ್ಲಿದ್ದಂತಹ ಸಕಲ ಸಂಪತ್ತು ಈ ಹಳ್ಳಿಯಲ್ಲಿ ತೀರಾ ಕಡಿಮೆ. ಎಷ್ಟಾದರೂ ಶಾಮಣ್ಣನವರ ಸ್ವಭಾವ ಮಾತ್ರ ಬದಲಾಗಲಿಲ್ಲ. ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಲು ಮನೆಯಲ್ಲಿರುವ ತಾಯಿ ಹೆಂಡತಿಯನ್ನು ನೋಡಿಕೊಳ್ಳಲು ಸ್ವಲ್ಪ ಕಷ್ಟಕರವಾಯಿತು. ಇದರಲ್ಲಿ ನೊಂದು ಕುಳಿತ ಶಾಮಣ್ಣನವರಿಗೆ ಏನೋ ಗೊತ್ತಿಲ್ಲದ ಊರಿನಲ್ಲಿ ರಾಯಣ್ಣನವರದು ಪರಿಚಯವಾಗಿ ಆತ್ಮೀಯತೆ ಬೆಳೆಯುತ್ತದೆ. ರಾಯಣ್ಣನವರು ಅಡುಗೆ ಮಾಡುವ ಕ್ಯಾಟರಿಂಗ್ ಕೆಲಸವನ್ನು ವಹಿಸಿಕೊಂಡಿರುವವರು. ಊರಿನಲ್ಲಿರುವ ಹಾಗೂ ಬೇರೆ ಊರಿನಲ್ಲಿ ನಡೆಯುವಂತಹ ಮದುವೆ, ಸಂಭ್ರಮ ಇನ್ನಿತರ ಕಾರ್ಯಕ್ರಮಗಳಿಗೆ ಅಡುಗೆ ಮಾಡಿ ಕ್ಯಾಟರಿಂಗ್ ಮೂಲಕ ಮಾಡಿದ ಅಡುಗೆಯನ್ನು ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳಿಗೆ ಬಡಿಸುವುದರಲ್ಲಿ ಖುಷಿ ಕಾಣುವ ವ್ಯಕ್ತಿ. ಈ ಖುಷಿಗೆ ಬರುವಂತಹ ಸಂಬಳದಿಂದ 10 ಪಟ್ಟು ಆನಂದ ಹೆಚ್ಚಾಗುತ್ತಿತ್ತು. ರಾಯಣ್ಣರ ಸರಳತೆ, ಸಹೃದಯತೆ ಕಂಡ ಶಾಮಣ್ಣನವರಿಗೆ ಆತ್ಮೀಯತೆ ಬೆಳೆಯಿತು. ನೊಂದುಕೊಂಡ ಶಾಮಣ್ಣನವರನ್ನು ರಾಯಣ್ಣರು ಗೆಳೆಯನಂತೆ ಸ್ವೀಕರಿಸಿ ತನ್ನ ಕೆಲಸದಲ್ಲಿ ಸೇರಿಸಿಕೊಂಡರು. ಮುಂಜಾನೆ ಎದ್ದು ಗದ್ದೆ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದಂತಹ ಶಾಮಣ್ಣನವರಿಗೆ ಈ ಅಡುಗೆ ಕೆಲಸ ಸ್ವಲ್ಪ ಹೊಸತಾಗಿ ಕಂಡರೂ ಕಷ್ಟವನ್ನು ನಿಭಾಯಿಸಲು ಸ್ನೇಹಿತ ಕೊಟ್ಟಂತಹ ಕೆಲಸ ಒಗ್ಗುತ್ತಾ ಹತ್ತಿರವಾಗುತ್ತಾ ಹೋಯಿತು. ಹಿಂದೆ ಕಾಣದ ಕಷ್ಟ ಇಂದು ಕಾಣುವಂತಾಗಿ ಶಾಮಣ್ಣನವರು ಸಂಪಾದನೆ ಸಾಲುವುದಿಲ್ಲ ಎಂದು ನೊಂದುಕೊಳ್ಳುತ್ತಾರೆ. ಗಂಡನ ಕಷ್ಟವನ್ನು ನೋಡುತ್ತಾ ಪ್ರತಿಮಾ ಪತಿಯ ಬಳಿ ನಿಮಗೆ ಸುಮ್ಮನೆ ಹೊರೆಯಾಗ್ತಿದ್ದೀನಿ ಎಂದು ಅವಲತ್ತುಕೊಂಡಾಗ ಶಾಮಣ್ಣನವರು ನಗುತ್ತಾ ನಾನೇ ನಿಂಗೆ ಬಡತನದ ಈ ಮಕ್ಕಳ ಹೊರೆಯನ್ನು ಹೊರಿಸಿದ್ದೀನಿ ಪ್ರತಿಮಾ ಎಂದರು. ಹಾಗನ್ನಬೇಡಿ, ಎಂಥ ಬಡತನದಲ್ಲಿಯೂ ಈ ಮಕ್ಕಳ ಮುಗ್ಧ ಮುಖದ ನಗು ನೋಡಿದ್ರೆ ಎಲ್ಲ ಮರೆಯೂ ಹಾಗಾಗುತ್ತೆ. ಈ ಮಕ್ಕಳು ನಮ್ಮ ಪಾಲಿಗೆ ಹೊರೆಯಾಗಿಲ್ಲ, ಮಲ್ಲಿಗೆಯ ದಂಡೆಗಳಾಗಿವೆ. ಕಷ್ಟ ಯಾರಿಗೆ ಬರುವುದಿಲ್ಲ ಹೇಳಿ, ನಾವೇ ಅನುಸರಿಸಿಕೊಂಡು ಮುನ್ನಡೆಯಬೇಕಷ್ಟೇ ಎಂದು ಧೈರ್ಯದ ಮಾತಿನ ಮುಖೇನ ಶಾಮಣ್ಣನವರಿಗೆ ಸಮಾಧಾನ ನೀಡುವ ಪ್ರಯತ್ನ ಪ್ರತಿಮಾ ಮಾಡುತ್ತಾರೆ. ಈಗ 2 ಮಾಸಲು ಸೀರೆ ಕುಪ್ಪಸ ಬಿಟ್ಟರೆ ಪ್ರತಿಮಳ ಬಳಿ ಏನೂ ಇರಲಿಲ್ಲ. ತನ್ನದಾದ ಈಗಿನ ಪುಟ್ಟ ಮನೆಯಲ್ಲಿ ಗಂಡ ತಂದು ಹಾಕಿದ್ದರಲ್ಲಿ ಸಂತೋಷವಾಗಿಯೇ ಕಾಲ ಕಳೆಯುವ ಪ್ರಯತ್ನವನ್ನು ಪ್ರತಿಮಾ ಮತ್ತು ಕಮಲಮ್ಮ ಮಾಡಿದರು. ಮಕ್ಕಳು ಇದನ್ನೇ ಅನುಸರಿಸುತ್ತಾ ಕಷ್ಟ ನೋಡುತ್ತಾ ಬೆಳೆಯತೊಡಗಿದರು. ಬಡವನು ಇದ್ದು ಸತ್ತವನು ಎಂಬ ಮಹಾಭಾರತದ ಮಾತು ನಿಜಕನೆ ಪ್ರತಿಮಾ. ಹಿಂದೆ ಇದ್ದ ಬದುಕು ಹೇಗಿತ್ತು, ಈಗಿನ ನಮ್ಮ ಈ ಬದುಕಿಗೆ ಏನು ಅರ್ಥವಿದೆ ಹೇಳು. ಹೊಟ್ಟೆ ತುಂಬ ಊಟವಿಲ್ಲ, ಮೈ ತುಂಬ ಬಟ್ಟೆ ಇಲ್ಲ, ಬರೀ ಬಡತನದ ಗೋಳು. ಈಗ ನಮ್ಮ ಪಾಲಿಗೆ ಏನಿದೆ ಹೇಳು. ಹೋಗ್ಲಿ ಬಿಡಿ, ಇದ್ದುದರಲ್ಲೇ ಸಂತೋಷ ಪಡೋಣ. ಮಡದಿಯ ಮಾತಿಗೆ ಶಾಮಣ್ಣನವರು ನಗುತ್ತಾ ಏನಿದೆ ಹೇಳು, ಇದ್ದಿದ್ರಾಗೆ ಸಂತೋಷ ಪಡಲಿಕ್ಕೆ ಈ ಬಡತನದ ಬಾಳನ್ನು ಹೇಗಾದರೂ ಮುಗಿಸ್ಕೋಬೇಕು, ಮುಂದಾದ್ರೂ ಸುಖ ಪಡ್ತೀವೋ ಏನು. ಎಷ್ಟಾದರೂ ಶಾಮಣ್ಣನವರ ಹಿಂದಿನ ಮನಸ್ಸು ಬದಲಾಗಲಿಲ್ಲ. ಬಡತನದ ನೋವು ಈ ಮಾತುಗಳನ್ನು ಹಾಡಿಸುವಂತಿತ್ತು. ನಿಜಕ್ಕೂ ಶಾಮಣ್ಣನವರಿಗೆ ಈ ನಡುವೆ ಬದುಕೇ ಒಂದು ರೀತಿ ಬೇಸರವಾಗಿತ್ತು. ಪತಿಯ ಬೇಸರವನ್ನು ಗಮನಿಸಿದ ಪತ್ನಿ ಪ್ರತಿಮಾ ಬೆನ್ನೆಲುಬಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡುತ್ತಾರೆ. ಒಂದು ಕಡೆ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಸಲು ಪರದಾಟ. ಇದೆಲ್ಲವನ್ನು ಗಮನಿಸುತ್ತಾ ಹೆಂಡತಿ ಪ್ರತಿಮಾ ಬೇರೆಯವರ ಮನೆಯ ಕೆಲಸಕ್ಕೆ ಸೇರಿಕೊಂಡಳು. ಬೆಳಿಗ್ಗೆ 6ಕ್ಕೆ ಎದ್ದು ಮನೆಯ ಕೆಲಸವನ್ನು ಮುಗಿಸಿ 2 ಮೈಲಿ ನಡೆದುಕೊಂಡು ಬೇರೆಯವರ ಮನೆಯ ಕೆಲಸದಲ್ಲಿ ಭಾಗಿಯಾಗಿರುತ್ತಿದ್ದಳು.
ಹಿಂದಿನ ದಿನದಿಂದ ಪೇರಿಸಿಟ್ಟ ಪಾತ್ರೆ ರಾಶಿ ತೊಳೆದು ಮನೆಯಲ್ಲಿ ಬಿದ್ದಂತಹ ಕಸಗಳನ್ನು ಬಳಿಯುತ್ತಾ ಅಲ್ಲಿನ ಮನೆಯವರಿಗೆ ಅಡುಗೆ ಕೆಲಸವನ್ನು ಮಾಡಿ ಅದನ್ನು ಬಡಿಸುವ ವೇಳೆಗೆ 1:30. ದೈನಂದಿನ ಬಟ್ಟೆಗಳ ರಾಶಿಯನ್ನು ಒಗೆಯಬೇಕಿತ್ತು. ಬಟ್ಟೆಗಳನ್ನು ಒಗೆದು ಚಾ ಮಾಡಿಟ್ಟು ಬರುವ ವೇಳೆಗೆ ಸೊಂಟ ಬಿದ್ದು ಹೋಗುತ್ತಿತ್ತು. ಶಿವಹಳ್ಳಿಯಲ್ಲಿ ಕಷ್ಟಪಡದ ಪ್ರತಿಮಳಿಗೆ ತುಂಬಾ ಕಷ್ಟವಾದರೂ ಗಂಡನ ನೋವಿಗೆ ಸಹಕಾರಿಯಾಗಬೇಕಿತ್ತು. ಪ್ರತಿಮಳಿಗೆ ಮನಸ್ಸಿನಲ್ಲಿ ನೋವು ಗಾಢವಾಗಿ ಕಾಣುತ್ತಿತ್ತು. ಈ ಕಷ್ಟ ಯಾವಾಗ ಸರಿಯುತ್ತದೋ, ಹಿಂದೆ ಇದ್ದಂತಹ ಆ ದಿನ ಯಾವಾಗ ಮತ್ತೆ ಬರುತ್ತದೋ ಎನ್ನುವಂತಹ ಪ್ರಶ್ನೆ ಗಾಢವಾಗಿ ಕಾಡಿದರೂ ಗಂಡ ಅತ್ತೆಯ ಎದುರು ತೋರಿಸುವಂತಿರಲಿಲ್ಲ. ಈಗಾಗಲೇ ನೊಂದಿರುವಂತಹ ಗಂಡನಿಗೆ ಧೈರ್ಯವನ್ನು ತುಂಬುವ ಪ್ರಯತ್ನವನ್ನು ಮಾಡಬೇಕಿತ್ತು. ಇಬ್ಬರು ಮಕ್ಕಳಾದಂತಹ ಗಾಯತ್ರಿ ಮತ್ತು ಸುಮಿತ್ರಳ ವಿದ್ಯಾಭ್ಯಾಸವು ಮುಖ್ಯವಾಗಿತ್ತು. ಮಕ್ಕಳನ್ನು ವಿದ್ಯಾಭ್ಯಾಸದಿಂದ ದೂರ ಸರಿಸಲು ಶಾಮಣ್ಣರಿಗೂ ಪ್ರತಿಮಳಿಗೂ ಮನಸ್ಸಿರಲಿಲ್ಲ. ಎಷ್ಟೋ ಬಾರಿ ಅನಿಸಿದರೂ ತಮಗೆ ಒದಗಿದಂತಹ ಕಷ್ಟವನ್ನು ನೆನೆಸಿಕೊಂಡಾಗ ವಿದ್ಯಾಭ್ಯಾಸ ಮುಖ್ಯವೆನಿಸುತ್ತಿತ್ತು. ಶಿವಹಳ್ಳಿಯಲ್ಲಿ ತಾವು ದುಡಿದು ಸಂತೋಷವಾಗಿರುವಂತಹ ಸಂಭ್ರಮವನ್ನು ಕಳೆದುಕೊಂಡಂತ ಕ್ಷಣವನ್ನು ನೆನಪಿಸಿದಾಗ ಮಕ್ಕಳ ವಿದ್ಯಾಭ್ಯಾಸವೇ ಅತ್ಯಂತ ಮುಖ್ಯವೆಂದು ದಂಪತಿಗಳಿಗೆ ಅನಿಸುತ್ತಿತ್ತು. ಮುಗ್ಧ ಮನಸ್ಸಿನ ಮಕ್ಕಳಾದಂತಹ ಗಾಯತ್ರಿ ಮತ್ತು ಸುಮಿತ್ರ ಕಷ್ಟಗಳನ್ನು ನೋಡಿ ಬೆಳೆಯುತ್ತಾ ನಡತೆಯಲ್ಲಿ ಗುಣವಂತೆಯರಾಗಿದ್ದರು. ಶ್ರೀಮಂತಿಕೆಯ ಬದುಕನ್ನು ಎಂದಿಗೂ ಮತ್ತೆ ಬಯಸಲಿಲ್ಲ. ತಂದೆ ತಾಯಿಯ ಕಷ್ಟವನ್ನು ದೂರ ಮಾಡಬೇಕೆಂದು ದಿನನಿತ್ಯ ಯೋಚಿಸಿ ಓದುವುದರಲ್ಲಿ ಮುಂದೆ ಬಂದು ಒಳ್ಳೆಯ ವ್ಯಕ್ತಿಗಳಾಗಿ ಉನ್ನತ ಸ್ಥಾನದಲ್ಲಿ ನಿಲ್ಲಬೇಕೆನ್ನುವ ಮನಸ್ಸಿನ ಬಯಕೆ ಈ ಮಕ್ಕಳಲ್ಲಿ ಹೆಚ್ಚಾಗತೊಡಗಿತ್ತು. ಚಿಕ್ಕ ವಯಸ್ಸಿನಿಂದಲೂ ಓದಿನಲ್ಲಿ ಅತ್ಯಂತ ಚುರುಕಾಗಿಯೇ ಬೆಳೆದ ಅಕ್ಕ ತಂಗಿ ಇಬ್ಬರೂ ತುಂಬಾ ಆತ್ಮೀಯರಂತೆಯೇ ಆಗಿದ್ದರು. ಅಕ್ಕ ಗಾಯತ್ರಿಗೆ ತಂಗಿ ಸುಮಿತ್ರಳು 2 ವರ್ಷ ಕಿರಿಯವಳು. ಇಬ್ಬರೂ ಕಲಿಕೆಯಲ್ಲೂ ಮುಂದಿದ್ದರು. ತಂದೆ ತಾಯಿಯ ಕಷ್ಟಕ್ಕೆ ಹೆಗಳನ್ನು ನೀಡಿ ಅವರನ್ನು ನೋಡಿಕೊಳ್ಳಬೇಕೆಂಬ ಬಯಕೆ ಇನ್ನೂ ಜಾಸ್ತಿಯಾಗಿ ಅವರಲ್ಲಿ ಓದುವ ದಾರಿಯನ್ನು ನಡೆಸುತ್ತಿತ್ತು. ಗೆಳೆಯ ಗೆಳತಿಯರು ಸಿನಿಮಾ, ನಾಟಕ, ಸರ್ಕಸ್ಸು ಹೀಗೆ ಅದೆಷ್ಟೋ ಮನರಂಜನೆ ಸಾಧನಗಳಿಗೆ ಹೋದರೂ ಇವರಿಬ್ಬರು ತಾವು ಅವರಂತೆ ಹೋಗಬೇಕೆಂದು ಬಯಸಿದವರಲ್ಲ. ಗಾಯತ್ರಿಯ ಪ್ರೈಮರಿ ಓದು ಅದಾಗಲೇ ಮುಗಿದು ಹೈಸ್ಕೂಲು ಸೇರುವಂತಹ ಸಮಯ. ಕೃಷ್ಣಹಳ್ಳಿ ಒಂದು ಪುಟ್ಟ ಹಳ್ಳಿಯಾದ ಕಾರಣ ಅಲ್ಲಿ ಹೈಸ್ಕೂಲ್ಗಳ ಸಂಖ್ಯೆ ತೀರ ಕಡಿಮೆಯಾಗಿತ್ತು. ಈ ಮುಂದಿನ ವಿದ್ಯಾಭ್ಯಾಸಕ್ಕೆ ಕುಗ್ರಾಮ ಬಿಟ್ಟು ಸಿಟಿಯ ಕಡೆ ಹೆಜ್ಜೆ ಹಾಕಬೇಕಿತ್ತು. ಅವಳ ವಿದ್ಯಾಭ್ಯಾಸಕ್ಕೋಸ್ಕರ ತಂದೆ ತಾಯಿ ಕಷ್ಟಪಟ್ಟು ದುಡಿಯಲು ನಿರ್ಧರಿಸಿದರು. ರಾತ್ರಿ ಹಗಲೆನ್ನದೆ ನಿರಂತರ ದುಡಿಮೆಯಿಂದ ಬಡತನದ ಬದುಕಿಗೆ ಒಗ್ಗಿ ದೊಡ್ಡ ಮಗಳ ವಿದ್ಯೆಯನ್ನು ಕಷ್ಟಪಟ್ಟಾದರೂ ಮುಂದುವರಿಸಬೇಕೆಂಬ ಛಲ ದಂಪತಿಗಳಿಬ್ಬರಲ್ಲಿ ಮೇಯ್ದೆಳೆದಿತ್ತು. ತಮ್ಮಂತೆ ಅವರಾಗಬಾರದೆಂದು ಮನಸ್ಸಿನಲ್ಲಿ ದೃಢವಾಗಿತ್ತು. ಕುಗ್ರಾಮವನ್ನು ಬಿಟ್ಟು ಗಾಯತ್ರಿ ಹೈಸ್ಕೂಲಿಗೆ ಮೊದಲ ಹೆಜ್ಜೆಯನ್ನು ಇಟ್ಟಳು. 7ನೇ ತರಗತಿ ಮುಗಿಸಿ ಓದಿ ತನ್ನ ಕಾಲ ಮೇಲೆ ತಾನು ನಿಲ್ಲುವಾಸೆಯಿಂದ ಹಳ್ಳಿ ನಿವಾಸಿಯಾದ ಗಾಯತ್ರಿಗೆ ಹೈಸ್ಕೂಲ್ನ ಹೆಜ್ಜೆ ಹೊಸತಾಗಿತ್ತು. ಶಾಲೆಗೆ ಸೇರಿದ ಆರಂಭದಲ್ಲಿ ಸ್ವಲ್ಪ ಮುದುಡಿಕೊಂಡಿದ್ದಂತಹ ಗಾಯತ್ರಿ ಕೆಲವೇ ದಿನಗಳಲ್ಲಿ ಎಲ್ಲರೊಡನೆ ಹೊಂದಿಕೊಂಡಿದ್ದಳು. ದೂರದಿಂದ ಬರುತ್ತಿದ್ದ ವಿದ್ಯಾರ್ಥಿನಿಯರಿಗೆ ತಕ್ಕ ವಸತಿ ಸೌಕರ್ಯ ಅಲ್ಲಿರಲಿಲ್ಲ. ಹೀಗಾಗಿ ಹೆಚ್ಚಿನವರು ದಿನ ಬಂದು ಹೋಗುತ್ತಿದ್ದರು. ಕೆಲವರು ಸಂಬಂಧಿಗಳ ಮನೆಗಳಲ್ಲಿರುವ ಪ್ರಯತ್ನವನ್ನು ಮಾಡುತ್ತಿದ್ದರು. ಹೀಗಾಗಿ ಸಂಬಂಧಿಕರ ಮನೆ ಇಲ್ಲದ ಕಾರಣ ದಿನ ಬಂದು ಹೋಗುವಂತಹದನ್ನು ಗಾಯತ್ರಿ ಮಾಡುತ್ತಿದ್ದಳು. ತನ್ನ ಪ್ರಯಾಣದ ಖರ್ಚು ಈಗಿರುವ ತಂದೆ ತಾಯಿ ಕಷ್ಟಕ್ಕೆ ಸೇರಿಸಿ ಗಾಯತ್ರಿಗೆ ನೋವು ಕೊಡಲು ಇಷ್ಟವಿರಲಿಲ್ಲ. ತನ್ನ ಪ್ರಯಾಣದ ಭತ್ಯೆಯನ್ನು ಹೇಗಾದರೂ ಮಾಡಿ ತಾನೇ ಸಂಪಾದಿಸಬೇಕೆಂಬ ಹಠದಿಂದ ಹೈಸ್ಕೂಲ್ನ ಪಕ್ಕದಲ್ಲಿರುವ ಸಿಟಿಯೊಂದರ ಹೋಟೆಲಿನಲ್ಲಿ ರಾತ್ರಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಾಳೆ. ಗಾಯತ್ರಿಗೆ ನಿಮಿಷ ಬಿಡುವು ಇರುತ್ತಿರಲಿಲ್ಲ. ಮನೆಯಲ್ಲಿ ಬೆಳಗಿನ ಕೆಲಸದಲ್ಲಿ ಸಹಾಯ ಮಾಡುತ್ತಾ ನಂತರ ಶಾಲೆಯಲ್ಲಿ ಓದುವ ಬರೆಯುವ ಕಡೆಗೆ ಗಮನ ಕೊಡುತ್ತಾ ರಾತ್ರಿ 10 ಗಂಟೆ ತನಕ ಬಂದ ಗಿರಾಕಿಗಳಿಗೆ ಆಹಾರವನ್ನು ಸಪ್ಲೈ ಮಾಡುವ ಕೆಲಸವನ್ನು ಮುಗಿಸಿ ಮನೆಗೆ ಹೋಗುತ್ತಿದ್ದಳು. ತಂದೆ ತಾಯಿ ಮಗಳನ್ನು ಕಂಡು ನೊಂದರೂ ಪರಿಸ್ಥಿತಿಗೆ ಅನಿವಾರ್ಯವಾಗಿತ್ತು. ಗಾಯತ್ರಿಗೆ ನಿಮಿಷ ಬಿಡುವು ಇರುತ್ತಿರಲಿಲ್ಲ. ಮನೆಯಲ್ಲಿ ಬೆಳಗಿನ ಕೆಲಸದಲ್ಲಿ ಸಹಾಯ ಮಾಡುತ್ತಾ ನಂತರ ಶಾಲೆಯಲ್ಲಿ ಓದುವ ಬರೆಯುವ ಕಡೆಗೆ ಗಮನ ಕೊಡುತ್ತಾ ರಾತ್ರಿ 10 ಗಂಟೆ ತನಕ ಬಂದ ಗಿರಾಕಿಗಳಿಗೆ ಆಹಾರವನ್ನು ಸಪ್ಲೈ ಮಾಡುವ ಕೆಲಸವನ್ನು ಮುಗಿಸಿ ಮನೆಗೆ ಹೋಗುತ್ತಿದ್ದಳು. ತಂದೆ ತಾಯಿ ಮಗಳನ್ನು ಕಂಡು ನೊಂದರೂ ಪರಿಸ್ಥಿತಿಗೆ ಅನಿವಾರ್ಯವಾಗಿತ್ತು. ಆದರೆ ಇಷ್ಟು ಕಷ್ಟಗಳಿದ್ದರೂ ಕ್ಲಾಸಿನಲ್ಲಿ ಅವಳೇ ಮೊದಲಿಗಳಾಗಿರುತ್ತಿದ್ದಳು. ಎಲ್ಲ ವಿಷಯಗಳಲ್ಲೂ ಮೊದಲಿಗಳಾಗಿರುತ್ತಿದ್ದ ಅವಳನ್ನು ಕಂಡರೆ ಟೀಚರುಗಳಿಗೂ ತುಂಬ ಮೆಚ್ಚುಗೆ. ತರಗತಿ ಮೇಷ್ಟರಾದಂತಹ
ಕೃಷ್ಣಪ್ಪ ಮಾಸ್ತರಿಗೆ ಅವರಿಗಂತೂ ಅವಳೆಂದರೆ ಅತ್ಯಂತ ಗೌರವ ತುಂಬಿತ್ತು, ಬಹಳ ಪ್ರೀತಿಯೂ ಕೂಡ. ಎಷ್ಟೋ ಸಲ ಅವರು ಉಳಿದ ಮಕ್ಕಳಿಗೆಲ್ಲ ನಿಮಗೆಲ್ಲ ಎಷ್ಟು ಅನುಕೂಲಗಳಿದ್ದರೂ ತೆಗೆಯುವ ಮಾರ್ಕು ನೋಡಿದರೆ ನಾನು ಪಾಠ ಹೇಳಿದ ಶ್ರಮಕ್ಕೆ ಸಾಕೆ ಎಂದು ವ್ಯಥೆಯಾಗುತ್ತದೆ. ಅದೇ ಗಾಯತ್ರಿ ನೋಡಿ, ಅವಳಿರುವ ಪರಿಸ್ಥಿತಿಯಲ್ಲಿ ಈ ರೀತಿ ಮಾರ್ಕು ತೆಗೆಯುವುದೇ ಆಶ್ಚರ್ಯ. ಅದಕ್ಕೆ ಹೇಳುವುದು ನೋಡಿ, ಮೂಲತಃ ಯಾವುದೇ ವಿಚಾರದಲ್ಲಾದರೂ ಮನುಷ್ಯನಿಗೆ ಆಸಕ್ತಿ ಬೇಕು, ಅದು ಅವನಿಗೆ ಅಗತ್ಯವಾಗಿ ತೋರಬೇಕು. ಕನ್ನಡ ಪಂಡಿತರಿಗೆ ಅವಳಲ್ಲಿ ವಿಶೇಷ ಅಭಿಮಾನ. ಒಮ್ಮೆ ಪ್ರಬಂಧ ಸ್ಪರ್ಧೆಯಲ್ಲಿ ಬರೆದಿದ್ದಂತಹ ನಮ್ಮ ಹಳ್ಳಿ ಎನ್ನುವಂತಹ ಪ್ರಬಂಧ ಎಲ್ಲರೂ ತುಂಬ ಮೆಚ್ಚಿಕೊಂಡಿದ್ದರಲ್ಲದೆ ಎಲ್ಲರಿಗೂ ಓದಿ ತಿಳಿಸುವ ಪ್ರಯತ್ನವನ್ನು ಗಾಯತ್ರಿ ಮಾಡಿದ್ದಳು. ತನ್ನ ಹಳ್ಳಿಯ ಬೆಟ್ಟ ಬಯಲು, ನದಿ, ಹಸಿರು, ತನ್ನ ಒಡಹುಟ್ಟುಗಳು ಇವೆಲ್ಲದರ ಬಗ್ಗೆ ವಿವರವಾಗಿ ಕಣ್ಣಿಗೆ ಕಟ್ಟುವಂತೆ ಶಿವಹಳ್ಳಿಯ ಚಿತ್ರಣವನ್ನು ಬರೆದಿದ್ದ ಗಾಯತ್ರಿ ಈಗ ಅಲ್ಲಿಂದ ದೂರವಿರಬೇಕಾಗಿ ಬಂದ ತನ್ನ ಕುಟುಂಬದ ಮನೋವೇದನೆಯನ್ನು ಅತ್ಯಂತ ಶಕ್ತಿಯುತವಾಗಿ ಚಿತ್ರಿಸಿದ್ದಳು. ಗುರುಗಳು ಅದನ್ನು ಗಂಭೀರ ಸಂಮೋಹಕದನಿಯಲ್ಲಿ ಅದನ್ನು ಓದಿ ಮುಗಿಸಿದಾಗ ಎಲ್ಲರ ಕಣ್ಣಿನಲ್ಲಿ ನೀರೂರತೊಡಗಿತ್ತು. ಆ ಪ್ರಬಂಧದಲ್ಲಿ ಬರೆದಿದ್ದಂತಹ ಒಂದು ಮಳೆ ಬಿದ್ದೊಡನೆಯೇ ತುಂಬಿ ಹರಿಯುವ ಹೊಳೆ ದಂಡೆಯಲ್ಲಿರುವ ಅವಳ ಹಳ್ಳಿ, ಓದಿದಂತಹ ಪ್ರೈಮರಿ ಶಾಲೆ, ತನ್ನ ತಂಗಿಯ ಕೈಯನ್ನು ಹಿಡಿದು ಹೊಳೆ ದಾಟಿಸಿರುವ ಚಿತ್ರಣವನ್ನು ಮನಸ್ಸು ತುಂಬಿ ಚಿತ್ರಿಸಿದ್ದು ಎಲ್ಲರಲ್ಲೂ ಮನಸ್ಸನ್ನು ತುಂಬಿಸಿತು. ಆ ಲೋಕದಲ್ಲಿ ಗಾಯತ್ರಿ ಕಷ್ಟವನ್ನೇ ಅರಿಯದ ಧೀರೆಯಾಗಿ ನಲಿಯುತ್ತಿದ್ದುದನ್ನು ಪರವಶತೆಯಿಂದ ಎಲ್ಲರೂ ಗಮನಿಸಿದರು. ನಂತರ ಬಂದೊದಗಿದ ಕಷ್ಟವನ್ನು ಸದಾ ಅಸನ್ಮುಖಿಯಾಗಿ ಎಲ್ಲರನ್ನೂ ಸಂತೋಷದಲ್ಲಿ ತೇಲಿಸುತ್ತಿದ್ದ ಗಾಯತ್ರಿಯ ವೇದನೆಯನ್ನು ಎಲ್ಲರೂ ಕಣ್ಣಾರೆ ಕಾಣುವಂತಾಯಿತು. ಈ ವೇದನೆಯನ್ನು ಕಂಡಂತಹ ಗುರುಗಳು ಗಾಯತ್ರಿಗೆ ಧೈರ್ಯ ಹೇಳುವ ಕಲಿಕೆಯಲ್ಲಿ ಸಹಾಯ ಮಾಡುತ್ತಾ, ಸ್ನೇಹಿತರೆಲ್ಲರೂ ಆಕೆಯನ್ನು ಉರಿದುಂಬಿಸುತ್ತಾ ಇನ್ನಷ್ಟು ಬಲವನ್ನು ನೀಡಿದರು. ಗಾಯತ್ರಿಯು ಕಷ್ಟದಲ್ಲಿ ಹೈಸ್ಕೂಲ್ ಮುಗಿಸಿ ಕಾಲೇಜಿನ ಸಂದರ್ಭದಲ್ಲಿ ಕಷ್ಟದ ಜೊತೆ ತನ್ನ ಓದನ್ನು ನಿಭಾಯಿಸುತ್ತಾ ಮನೆಯವರಿಗೆ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡುತ್ತಾ ಡಿಗ್ರಿ ಮುಗಿಸಿದಳು. ಡಿಗ್ರಿ ಮುಗಿಸಿದ ಬಳಿಕ ಗಾಯತ್ರಿಗೆ ಕೆಲಸ ಹುಡುಕುವುದು ಅತ್ಯಂತ ಅನಿವಾರ್ಯ. ತಂದೆ ತಾಯಿಯ ಕಷ್ಟಗಳಿಗೆ, ತಂಗಿಯ ಓದಿಗೆ ಸಹಕರಿಸುವಂತಹ ಜವಾಬ್ದಾರಿಯಾಗಿತ್ತು. ಕಾಲೇಜಿನಲ್ಲಿ ಡಿಗ್ರಿ ಮುಗಿದ ಬಳಿಕ ಸ್ವಲ್ಪ ಸಮಯದಲ್ಲಿ ಫಲಿತಾಂಶ ಹೊರಬಿದ್ದು ಗಾಯತ್ರಿಯು ರ್ಯಾಂಕ್ ಪಡೆದಿದ್ದಳು. ಕಾಲೇಜಿನ ಪ್ರಶಂಸೆಗೆ ಪಾತ್ರಳಾದ ಗಾಯತ್ರಿ ಹಲವಾರು ಸನ್ಮಾನಗಳನ್ನು ಪಡೆದಳು. ತದನಂತರ ಜಿಲ್ಲಾಧಿಕಾರಿಯ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ ಜಿಲ್ಲೆಯ ಅಧಿಕಾರಿಯಾಗಿ ನೇಮಕಗೊಂಡಳು. ಮನೆಯವರ ಸಂತೋಷಕ್ಕೆ ಪಾರವಿಲ್ಲದಂತಾಯಿತು. ಕಷ್ಟದ ಕತ್ತಲೆ ದೂರ ಸರಿದು ಬೆಳಕಿನ ಉದಯವಾಯಿತು. ತಂದೆ ತಾಯಾದ ಶಾಮಣ್ಣ, ಪ್ರತಿಮಾ ಇಬ್ಬರಿಗೂ ಮಗಳ ಮೇಲಿರುವ ಗೌರವ ಇನ್ನಷ್ಟು ಹೆಚ್ಚಾಯಿತು. ತಂಗಿಯ ಓದು ಮುಂದುವರಿಯಿತು. ಶಿವಹಳ್ಳಿಯಲ್ಲಿ ಇದ್ದಂತಹ ಸಂತೋಷವೇ ಮತ್ತೆ ಬಂದಂತಾಯಿತು. ಕಷ್ಟದ ಜೀವನ ನನಸಾಗುತ್ತೆ ಎನ್ನುವುದಕ್ಕೆ ಶಾಮಣ್ಣ, ಪ್ರತಿಮಳ ರಾತ್ರಿ ಹಗಲೆನ್ನದ ದುಡಿಮೆ ಮತ್ತು ಗಾಯತ್ರಿಯ ನಿರಂತರ ಛಲ ನಿತ್ಯ ಸ್ಫೂರ್ತಿಯಾಯಿತು. ಶಿವಹಳ್ಳಿಯ ಬದುಕು ಉದಯವಾಯಿತು. ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಸಂಧ್ಯಾ ಎನ್ ಮಣಿನಾಲ್ಕುರು ಅವರಿಂದ ಸಣ್ಣ ಕಥೆಯನ್ನ ಕೇಳಿದಿರಿ. ಕಥೆಯ ಶೀರ್ಷಿಕೆ ಉದಯರಾಗ. ಕೇಳುಗರೆ, ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.